ಇವತ್ತು ನಟ ಯಶ್ ಅವರ ಬರ್ತ್ಡೇ ಈ ಹಿನ್ನೆಲೆಯಲ್ಲಿ ಸೂರಣಿಗೆ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಏನು ಅಭಿಮಾನಿಗಳು ಖುಷಿಯಿಂದ ಬ್ಯಾನರ್ ಕಟ್ಟಕ್ಕೆ ರೆಡಿಯಾಗಿದ್ದರು. ಆದರೆ ಆ ಬ್ಯಾನರ್ ವಿದ್ಯುತ್ ತಂತಿಗೆ ತಗುಲಿ ಮೂವರು ಯುವಕರು ದಾರುಣ ಸಾವನ್ನಪ್ಪಿದ್ದಾರೆ. ಈಗ ನಾವು ಸೂರಣಿಗೆ ಗ್ರಾಮದ ಏನು ಗದಗ ಜಿಲ್ಲೆ ಸೂರಣಿಗೆ ಗ್ರಾಮ ಇಲ್ಲಿ ನೋಡ್ಬೋದು. ಇಲ್ಲಿ ಬ್ಯಾನರ್ ಇಲ್ಲಿ ಕಟೌಟ್ ಇದೆ, 25 ಅಡಿ ಎತ್ತರದ ಕಟೌಟ್ ಅನ್ನು ಏನು ಯಶ್ ಅಭಿಮಾನಿಗಳು ಏನು ನಿರ್ಮಾಣ ಮಾಡಿದ್ರು. ಈ ಒಂದು ಕಟೌಟ್ ಇದೇ ಜಾಗದಲ್ಲಿ ಇಲ್ಲೇನು ಪಕ್ಕಕ್ಕಿದೆ ಈ ಜಾಗದಲ್ಲಿ ಅದು ನಿಲ್ಸಕ್ಕೆ ಸುಮಾರು 9 ಯುವಕರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ರು. ಎಲ್ಲ ಬ್ಯಾನರ್ ರೆಡಿ ಮಾಡಿ ಆ ಬ್ಯಾನರ್ ಅನ್ನು ಇದೇನು ಈ ರೂಮ್ ಕಾಣುತ್ತದೆ ಇದೇ ರೂಮಕ್ಕೆ ಪಕ್ಕಕ್ಕೆ ಇಲ್ಲಿ ನಿಲ್ಸಲಿಕ್ಕೆ ಅವರು ರಾತ್ರಿ ಪ್ರಯತ್ನ ಮಾಡ್ತಿದ್ರು. ಆದರೆ ಅದು ಅತಿ ಎತ್ತರ ಅಂದ್ರೆ 25 ಅಡಿ ಎತ್ತರದಿಂದ ಇದೇ ಒಂದು ಏನು ವಿದ್ಯುತ್ ತಂತಿ ಮೇಲೆ ಕಾಣ್ತದೆ. ಈ ವಿದ್ಯುತ್ ತಂತಿಗೆ ತಗುಲಿ ಏನು ವಿದ್ಯುತ್ ಏನು ಶಾಕ್ನಿಂದ ಸುಮಾರು 3 ಯುವಕರು ದಾರುಣ ಸಾವನ್ನಪ್ಪಿದ್ದಾರೆ. ಜೊತೆಗೆ 3ರಿಗೆ ಗಾಯ ಆಗಿದೆ. ಅದರಲ್ಲಿ 2ರ ಸ್ಥಿತಿ ಚಿಂತಾಜನಕ ಇದೆ ಅಂತೇಳಿ ಹೇಳಲಾಗ್ತಿದೆ. ವಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಓರ್ವನಿಗೆ ಒಟ್ಟಾರೆಗೆ ಈ ದುರಂತ ಇಡೀ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ. ಯಾಕಂತಂದ್ರೆ 3 ಯುವಕರು ಅತಿ ಸಣ್ಣ ವಯಸ್ಸಿನ ಯುವಕರು ಸುಮಾರು 20-21 ವರ್ಷ ಯುವಕರು ಸಾಕಷ್ಟು ಬಡತನ ಕುಟುಂಬ. ಹೀಗಾಗಿ ಅವ್ರು ದುಡಿದ್ರೆ ಇಡೀ ಕುಟುಂಬ ನಡೆಯುವಂಥ ಸ್ಥಿತಿ ಇತ್ತು. ಅಂಥದ್ರಲ್ಲಿ ಈ ಒಂದು ದುರಂತ ನಡೆದಿದ್ದು ಭಾರಿ ವಿಪರ್ಯಾಸ ಅಂತ ಹೇಳ್ಬೋದು. ಈಗಾಗಲೇ ಇಡೀ ಗ್ರಾಮ ಸ್ಮಶಾನ ಮೌನ ಆಗಿದೆ. ಏನು ಇಡೀ ಕುಟುಂಬಸ್ಥರು ಅಕ್ಕರಿಂದ ಮುಗಿಲಿ ಮುಟ್ಟಿದೆ. ದುಡಿಯುವ ಮಕ್ಕಳು ಇವತ್ತು ಸಾವನ್ನಪ್ಪಿದ್ದಾರೆ. ಹೀಗಾಗಿ ಮುಂದೆ ನಮಗೇನು ನಮ್ಮ ದಿಕ್ಕವೇ ಇಲ್ಲ ಅನ್ನೋಂಥ ಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ಸರ್ಕಾರ ಕೂಡ ಇವರಿಗೆ ನೆರವನ್ನು ನೀಡಬೇಕನ್ನೋ ಒತ್ತಾಯ ಕೂಡ ಈಗ ಗ್ರಾಮದಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಏನು ಯಶ್ ಅಭಿಮಾನಿಗಳ ಏನು ಬರ್ತ್ಡೇ ಸಂಭ್ರಮ ಈ ದುರಂತಕ್ಕೆ ಕಾರಣ ಆಗಿದ್ದು ಮಾತ್ರ ವಿಪರ್ಯಾಸ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ರವಿಗಿಳಿ ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ. ನನ್ನ ಮಕ್ಕಳು ಜನ್ಮ ಇನ್ನು ಮೃತ ಮುರಳಿ ಎನ್ನುವ ಯುವಕನ ಸಹೋದರಿ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ್ದಾರೆ. ಸಂಜಯ್ ಜೊತೆ ಬನ್ನಿ ನೋಡೋಣ. ನಟ ಯಶ್ ಅವರ ಬರ್ತ್ಡೇ ಹಿನ್ನೆಲೆಯಲ್ಲಿ ಸೂರಣಿಗೆ ಗ್ರಾಮದ ಅಭಿಮಾನಿಗಳು ಆತನ ಯಶ್ ಅವರ ಕಟೌಟ್ ಹಾಕುವ ಮೂಲಕ ಬರ್ತ್ಡೇ ಆಚರಣೆಗೆ ರೆಡಿಯಾಗಿದ್ರು. ಆದರೆ ಬ್ಯಾನರ್ ಏನು ಕಟ್ಟುವಾಗ ವಿದ್ಯುತ್ ಪ್ರವಾಸನಾಗಿ 3 ಯುವಕರು ದಾರುಣ ಸಾವನ್ನಪ್ಪಿದ್ದಾರೆ. ಆ ಕುಟುಂಬದ ಏನು ಸಹೋದರಿ ಇದ್ದಾರೆ ಅದು ಮಾತಾಡೋಣ. ಅಮ್ಮ, ಇದು ಘಟನೆ ಯಾವಾಗಾಯ್ತು? ನಿಮ್ಮ ತಮ್ಮ ಏನ್ ಮಾಡ್ತಾ ಇದ್ದ? ನಮ್ಮ ತಮ್ಮ ಕಟೌಟ್ ಕಟ್ಟಾಕತ್ತಿದ್ರಿ. ಎಲ್ಲರೂ ಸೇರಿ ಕಟೌಟ್ ಕಟ್ಟಾಕ ಹೋಗಿದ್ರಿ. ಅವ್ರು ನಾವು ರಾತ್ರಿ ಫೋನ್ ಹಚ್ಚಿದ್ವಿ ಬರ್ರಿ ಅಂತ. ಮನೆಗೆ ಬರ್ಲಿಲ್ಲ ಅವ್ರು. ಬೇಡ ಅಂತ ಹೇಳಿದ್ರಿ ನೀವು? ಬೇಡ ಅಂತ ಹೇಳಿದ್ರಿ ಅವ್ರು. ಫ್ಯಾನ್ ಅಲ್ರಿ ಮತ್ತೆ ಕಟ್ಟಾಕಂತ ಹೋದ್ನಿ. ಹಿಂಗ ಆಗ್ತದ ಅನ್ನೋದು ಯಾರಿಗ್ ಗೊತ್ತ್ರಿ? ನಮ್ ತಮ್ಮ ಹಿಂಗ ಆಗ್ತಾನ ಅನ್ನೋದು ಯಾರಿಗ್ ಗೊತ್ತು? ಎಷ್ಟ್ ಮಂದಿ ಅಣ್ತಂಬರ್ರಿ? ಒಬ್ಬನರಿ ಯಪ್ಪ. ನಮ್ ತಮ್ಮ ಒಂದ್ ಸಣ್ಣವ್ರಿ, ದೊಡ್ಡಿರವಲ್ರಿ ಯಪ್ಪ. ಹೆಣ್ಮಗ್ರಿ ಎರಡ್ ಮಂದಿ ಹೆಣ್ಮಗ್ಳು, ಒಬ್ಬನ ಗಣಮಗ್ರಿ ಯಪ್ಪ ಯಪ್ಪ. ಮನಿಗೆ ಅವನೇ ಯಜಮಾನ್ ಇದ್ದ ಮನೇಲಿ ನೋಡ್ಕೋಬೇಕಿತ್ತು, ಬಟ್ ಹಿಂಗ ಆಗ್ಬಿಟ್ಟು ಈಗ. ಹೌದ್ರಿ, ಮತ್ತ ಅವನೇ ಯಜಮಾನ್ರಿ. ತಂದೆ ತಾಯಿದ್ರ ಅವರು ದುಡ್ಕೊತಿನ್ರಿ. ಅವರು ವಯಸ್ಸಾದವ್ರಿ ಯಪ್ಪ. ಅವನ ದುಡ್ಡು ಹಾಕಾಕತ್ತಿತ್ರಿ ಯಪ್ಪ. ಮತ್ತ ಏನ್ ಮಾಡ್ಬೇಕ್ರಿ? ಈಗ ವಯಸ್ಸಾದ್ರಿ, ಎಲ್ಲಿಗ್ ಹೋಗ್ಬೇಕ್ರಿ ಯಪ್ಪ? ಕಾಲೇಜ್ ಏನು ಓದ್ತಾ ಇದ್ದೋ ಅಥವಾ ಏನು ಕೆಲಸ ಮಾಡ್ತಾ ಇದ್ದ? ಬಿಟ್ಟು ಕೆಲ್ಸಕ್ ಹೋಗಿದ್ರಿ ಪಾ. ಈಗ ಅಲ್ಲಿ ಮಾಡಾಕ್ ಹೋಗಿದ್ರಿ ಪಾ.
ಮನೆ ದುಡ್ಯಾರ ಯಾರ್ಲಾರ್ದಕ್ಕ ಮನೆ ಮನೆ ದುಡಾಕಿದ್ರಿ ಪಾ ಅಂದ್ರೆ ತಂದೆ ತಾಯಿ ವಯಸ್ಸಾಗ್ಯದತ್ತೇನೆ ಶಾಲೆ ಬಿಟ್ಟು ಈಗ ದುಡ್ಯಾಕ ನಿಂತಿದ್ದ ಪಾ ಬಡವ್ರಿ ನಾವು ದುಡ್ಕೊಂಡ್ ತಿನ್ನರಿ ಪಾ ಈಗ ಪ್ರೀತಿಯಿಂದ ಸಾಕಿದ್ರು ತಮ್ಮ ಇವತ್ತು ಈ ತರ ಆಗಿ ದುರಂತದಾಗ ಡೆತ್ ಆದ. ಏನ್ ಹೇಳ್ಬೇಕ್ರಿ ಪಾ ಎಲ್ಲಿಂದ ಕರ್ಕೊಂಬರನ್ರಿ ಪಾ ನಮಗ್ ಬಿಟ್ಟಿರೋದ್ ಆಗದಿಲ್ರಿ ಪಾ ಹೆಣ್ ಬಿಟ್ಟಿರನ್ರಿ ಒಬ್ಬನ ತಂಬ್ರಿ ಪಾ ಅಂದ್ರೆ ಎಷ್ಟು ಬಹಳ ಅಭಿಮಾನಿ ಇದ್ದನು ಎಷ್ಟು ಯಾವಾಗಲೂ ಕಟೌಟಿಗೆ ಹಾಕ್ತಿದ್ರ ಪ್ರತಿ ಬರ್ತಡೆಗೆ ಅದು ಹಾಕ್ತಾರ್ರಿ ಎಲ್ಲ ಇವ್ರಗಳ್ದ ಹಾಕ್ತಾರ್ರಿ ಅಲ್ಲಿ ಈಗ ಹಾಕಾಕ್ ಹೋಗಿದ್ರಿ ಅವ್ರೆಲ್ಲರೂ ಸೇರಿ ಹಿಂಗಾಗೈತ್ರಿ ಅದ ಬ್ಯಾಡ ಅಂದ್ರು ಹೋಗಿದ್ದಾರ ದುರಂತ ಆಗೈತ್ರಿ. ಇದು ಏನು ನವೀನ್ ಸಹೋದರಿ ಮಾತು. ಏನು ನಮ್ಮ ತಮ್ಮ ಒಬ್ಬನೇ ಇದ್ದ, ಆತ ಇಡೀ ಕುಟುಂಬಕ್ಕೆ ಆಧಾರ ಆಗಿದ್ದ, ಅವನೇ ದುಡ್ಡು ನಮ್ಮ ಎಲ್ಲ ಹಾಕ್ತಿದ್ದ. ಈಗ ಅವನು ಕಳ್ಕೊಂಡು ನಾವೆಲ್ಲ ಅನಾಥರಾಗಿದ್ದೀವಿ, ನಮ್ಮ ತಮ್ಮ ನಮಗೆ ಬೇಕು ಅನ್ನೋ ದುಃಖ ಅವ್ರು ವ್ಯಕ್ತಪಡಿಸಿದ್ರೆ. ಕ್ಯಾಮ್ರಾಮನ್ ರವಿಗಿಳಿ ಜೊತೆ ಸಂಜು ಪಾಂಡ್ರೆ, TV9 ಗದಗ.